ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಎಸ್, ಬೆಂಗಳೂರಿನಲ್ಲಿ ಕೂಡ ಒಂದು ಸೈಬರ್ ಒಂದು ಕಳ್ಳರ ಹಾವಳಿ ನಡೀತಾ ಇದೆ. ಸ್ಫೋಟಕ ಒಂದು ಮಾಹಿತಿ ಬಯಲಾಗಿದೆ. ಏನು ಅಂತ ನೋಡೋದಾದ್ರೆ, ಎಸ್, ನಮ್ಮ ಬೆಂಗಳೂರು IT ತವರು ಅಂತಲೇ ಕೂಡ ಹೇಳ್ತಾರೆ. ಇಡೀ ಬೆಂಗಳೂರು ಇಡೀ ಒಂದು ಜಗತ್ತನ್ನೇ ಆಕರ್ಷಣೆ ಮಾಡುತ್ತಿರುವ ನಗರ ಅಂತ ಕೂಡ ಹೇಳ್ಬೋದು. ಈಗೆಲ್ಲ ಒಂದು ದೊಡ್ಡ ಹೆಸರು ಮಾಡಿರೋ ಒಂದು ಬೆಂಗಳೂರು ಈಗ ಸೈಬರ್ ವಂಚಕರ ಹಾವಳಿಗೆ ಸಿಲುಕಿ ಒದ್ದಾಡೋ ಒಂದು ಪರಿಸ್ಥಿತಿ ಬಂದಿದೆ. ಏನಂದರೆ, ಇವತ್ತಿನ ಒಂದು ಪೀಳಿಗೆ ಮೊಬೈಲಲ್ಲೇ ಇರೋದು ಒಂದು ಸಮಸ್ಯೆ ಆದರೆ, ಇನ್ನೊಂದು ಎಷ್ಟು ಜಗತ್ತು ಬೆಳೀತಾ ಇದೆ ಅಂದರೆ, ಈ ಟೆಕ್ನಾಲಜಿ ಜೊತೆ ಜಗತ್ತು ಕೂಡ ಬೆಳೀತಾ ಇದೆ. ಸೊ ಅದೇ ಟೆಕ್ನಾಲಜಿ ನಮಗೆ ಇವತ್ತು ರಿವರ್ಸ್ ಆಗ್ತಾ ಇದೆ, ಅದೇ ನಮಗೆ ಒಂದು ಮುಳ್ಳಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಎಸ್, ಈ ಒಂದು ನಮ್ಮ ಒಂದು ಅಂಕಿ ಅಂಶ ಇಡೀ ಒಂದು ಅಂದರೆ ಇಡೀ ದೇಶನ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಏನಂದರೆ, ಇಡೀ ಒಂದು ಪ್ರಮುಖ ನಗರಗಳಲ್ಲಿ ವರದಿಯಾಗಿರುವ ಒಂದು ಪ್ರಕರಣಗಳು ಏನು ಸೈಬರ್ ಪ್ರಕರಣಗಳಿದೆ, ಆ ಒಂದು ಪ್ರಕರಣಗಳ ಪೈಕಿ 50% ಅಂದರೆ 50% ಹೆಚ್ಚು ಪಾಲು ಈಗ ಬೆಂಗಳೂರು ನಗರದಲ್ಲೇ ವರದಿಯಾಗಿದೆ. ಈ ಬಗ್ಗೆ ಪ್ರಮುಖ ಮಹಾನಗರಗಳಿಂದ ಒಂದು ಸೈಬರ್ ಅಪರಾಧಗಳು ತೀವ್ರವಾಗಿ ಹೆಚ್ಚುತ್ತಿರುವ ಸಂಗತಿ ಅಂದರೆ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಏನಿದೆ, NCRB ಏನು ಹೇಳ್ತಾರೆ, ಅದು ಆ ವರದಿಯಲ್ಲಿ ತಿಳಿದು ಬಂದಿದೆ. ಎಸ್, ಸೊ ಇತ್ತೀಚಿನ ಒಂದು ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗ್ತಿದೆ, ಎಷ್ಟು ಮುಂದೆ ಹೋಗ್ತಿದೆ, ಅಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಈ ಎಲ್ಲರೂ ಜನಗಳು ಕೂಡ ಈ ಬ್ಯುಸಿ ಲೈಫಲ್ಲಿ ಆದಷ್ಟು ಅವ್ರ ಲೈಫ್ನ ಶಾರ್ಟ್ ಕಟ್ ಮಾಡ್ಕೋಬೇಕು, ಬೇಗ ಹೋಗಬೇಕು. ಅಂದರೆ ಈಗ ಆದಷ್ಟು ಪೇಪರ್ ವರ್ಕ್ ಕಡಿಮೆ ಆಗ್ತಿದೆ. ಸೊ ಆನ್ಲೈನ್ ವ್ಯವಹಾರಗಳು ಜಾಸ್ತಿ ಆಗ್ತಿದೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ಇದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಅಂದಾಗೆ ಇತ್ತೀಚಿನ ಒಂದು ವರದಿ ಪ್ರಕಾರ 19 ಅತ್ಯಂತ ದೊಡ್ಡ ನಗರಗಳಲ್ಲಿ ಓಕೆನಾ ಸೈಬರ್ ಅಪರಾಧದ ಪ್ರಕರಣಗಳ ಸಂಖ್ಯೆ ಒಂದೇ ವರ್ಷದಲ್ಲಿ 39% ಹೆಚ್ಚಿಗೆ ಆಗಿದೆ. ಸೊ ಈಗ ಈ ಸಂಚಲನವನ್ನೇ ಸೃಷ್ಟಿಸಿದೆ ಅಂತ ಕೂಡ ಹೇಳ್ಬೋದು. ನೀವು ಅನ್ಕೋಬೋದು, ಸೊ ನಮ್ಮ ಸುತ್ತಮುತ್ತ ಯಾರೋ ಒಬ್ರಿಗಾಗಿದೆ. ಇಡೀ ದೇಶದಲ್ಲಿ ತಗೊಂಡ್ರೆ ನಿಮಗೆ 2022ರಲ್ಲಿ ಅಂದರೆ 24,420 ಪ್ರಕರಣಗಳು ದಾಖಲಾಗಿತ್ತು. 2023ರಲ್ಲಿ 34,000 ಪ್ರಕರಣಗಳು. ಈಗ 2024-25 ನೋಡೋದಾದ್ರೆ ಇನ್ನೂ ಹೆಚ್ಚಾಗಿದೆ. ಈ ಮೂಲಕ ಈ ಒಂದು ಅಂಕಿ ಅಂಶನೇ ಹೇಳ್ತಾ ಇದೆ ಎಷ್ಟು ಸೈಬರ್ ಪ್ರಕರಣಗಳಾಗ್ತಾ ಇದೆ ಅನ್ನೋದನ್ನ. ಓಕೆನಾ, ಈ ಪ್ರಕರಣಗಳಲ್ಲಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿರೋದು ಇನ್ನೊಂದು ತುಂಬ ಹಿಂಸೆ ಪಡುವಂಥ ವಿಷಯ ಅಂತ ಹೇಳ್ಬೋದು. ಅಂದರೆ ಎಷ್ಟು ಜನ ಮೋಸ ಹೋಗಿದ್ದಾರೆ ಅಂತ ಕೂಡ ನೀವು ಯೋಚನೆ ಮಾಡಿ. ಜೊತೆಗೆ ಹೈದರಾಬಾದ್, ಮುಂಬೈ, ಚೆನ್ನೈ, ಲಕ್ನೋ, ಈ ಥರ ದೆಹಲಿ ನಗರಗಳು ಕೂಡ ಈ ಪಟ್ಟಿಯಲ್ಲಿದೆ. ಅಂದರೆ ಮೈನ್ ಒಂದು ಸಿಟಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜನ ಯಾರೆಲ್ಲ ಬ್ಯುಸಿ ಇದ್ದಾರೆ, ಎಲ್ಲಿ ವರ್ಕಲ್ಲಿದ್ದಾರೆ, ಸೊ ಅವ್ರ ಪೇರೆಂಟ್ಸ್ನ ಟಾರ್ಗೆಟ್ ಮಾಡೋದು, ಯಾವುದೋ ಒಂದು ಮುಖಾಂತರ ಆನ್ಲೈನ್ ಬಿಸ್ನೆಸ್ ಥ್ರೂ ಆನ್ಲೈನ್ ಮುಖಾಂತರ ಆಗಿರ್ಬೋದು, OTP ಕೇಳೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ನಿಮಗೆ ಗಿಫ್ಟ್ ಬಂದಿದೆ ಅನ್ನೋದ್ರ ಮುಖಾಂತರ ಆಗಿರ್ಬೋದು, ಈ ರೀತಿ ಜನಗಳನ್ನ ಯಾಮಾರಿಸ್ತಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಸರ್ಕಾರ ಒಂದು ಜನಕ್ಕೆ ಅವೇರ್ನೆಸ್ ಬರೆಸಬೇಕು. ಇನ್ನೊಂದು ತಿಳಿದಿರೋರು ಅಂದರೆ ಎಜುಕೇಟೆಡ್ ಅಂದರೆ ಯಾರು ಮನೆಯಲ್ಲಿ ತಿಳಿದಿದ್ದಾರೆ ಅವರು ಕೂಡ ಒಂದು ಪೇರೆಂಟ್ಸ್ಗಾಗಿರ್ಬೋದು ಅವ್ರಿಗೆ ಅವೇರ್ನೆಸ್ ಬರೆಸಬೇಕು. ಇತ್ತೀಚೆಗೆ ಏನಾಗ್ತಿದೆ, ಎಲ್ಲ ತಿಳಿದಿರೋರೇ ಮೋಸ ಹೋಗ್ತಿದ್ದಾರೆ ಅನ್ನೋದು ಕೂಡ ದಾಖಲಾಗಿದೆ. ನೀವು ರೀಸೆಂಟಾಗಿ ನೋಡ್ಬೋದು, ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಇದರಿಂದ ಮೋಸ ಹೋಗಿದ್ರು. OTP ಹೇಳೋದು, ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದು, ಈ ರೀತಿ ತುಂಬ ಜನ ಮೋಸ ಹೋಗ್ತಿದ್ದಾರೆ. ಓಕೆನಾ, ಸೊ ಒಟ್ಟಾರೆ ಇನ್ನೂ ಒಂದು ನಗರ ಪ್ರದೇಶಗಳಲ್ಲಿ ದಾಖಲಾದ ಬಹುತೇಕ ಪ್ರಕರಣಗಳು ಐಟಿ ಕಾಯ್ದೆಗೆ ಬರುತ್ತೆ. ಅಂದರೆ ಲೆಕ್ಕ ಹಾಕಿ ಹಳ್ಳಿ ಕಡೆ ಟಾರ್ಗೆಟ್ ಮಾಡೋದಕ್ಕಿಂತ ಅಂದರೆ ವಿಲೇಜ್ ಸೈಡ್ ಟಾರ್ಗೆಟ್ ಮಾಡೋದಕ್ಕಿಂತ ಜಾಸ್ತಿ ಅವರು ಸಿಟಿಲಿ ಟಾರ್ಗೆಟ್ ಮಾಡ್ತೀರಿ. ಯಾಕಂದರೆ ಇಲ್ಲಿ ಆನ್ಲೈನ್ ವ್ಯವಹಾರಗಳು ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಏನಂದರೆ, ಆ ಜನ ಬ್ಯುಸಿ ಶೆಡ್ಯೂಲಲ್ಲಿ ಯಾವ OTP ಹೇಳೋದಕ್ಕೂ ನಮಗೆ ಹೇಳ್ಬಿಡ್ತಾರೆ ಕೆಲವೊಂದು ಸಲ ಅನ್ನೋ ಒಂದು ಥಾಟ್ ಕೂಡ ಆ ಒಂದು ಸೈಬರ್ ಅಟ್ಯಾಕ್ ಮಾಡೋರಿಗೆ ಇರುತ್ತೆ. ಓಕೆನಾ, ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಈ ನಂಬರ್ಸ್ ಬಗ್ಗೆ ನ್ಯೂಸ್ ಇದೆ. ಸೊ ಯಾರೆಲ್ಲ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಮತ್ತು ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋರಿಗೆ ಅವೇರ್ನೆಸ್ ತಿಳಿಸಿ, ಅಥವಾ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೆ ಆದಷ್ಟು ಸೇಫ್ ಆಗಿರಿ ಬ್ಯಾಂಕ್ ವೈಸ್